ಚಾಮುಂಡಿ ತಾಯಿಯನೇ ನಾನಂದು ನಿಮ್ಮನೆ ಶುಂಭ ಶುಂಭ ಚಾಮುಂಡಿ ತಾಯಿಯ ನಾನಂದು ನಿಮ್ಮನೆ ಶುಂಭ ಶುಂಭ ಹುಡುಗುಲಿ ತೀರನೆ ಇವನೇನೆ ಶುಂಭ ಶುಂಭ ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೈತ್ರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಹೆಂಡ್ರು ಮಕ್ಕಳು ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರೆ ರೈತ ಬೆಳೆದ ಅಣ್ಣ ಇಡೀ ಜಗತ್ತೆ ತಿಂದ್ರು ರೈತ ಶ್ರೀಮಂತರು ಆಗೋದಿಲ್ಲ. ಯಾಕ? ಇದನ್ನು ಯಾರಾದ್ರೂ ವಿಚಾರ ಮಾಡಿರೇನು? ಮಾಡಂಗಿಲ್ರಿ, ಮಾಡಕ್ ನಮ್ಮಂತವ್ರು ಬಿಡೋದಿಲ್ಲ, ಬಿಡಕ್ ಚಾನ್ಸೇ ಇಲ್ಲ. ಸಾಲ ಸೂಲ ಮಾಡಿ ಅದ್ರ ಬೀಜ ಗೊಬ್ಬರ ತರ್ತೀರಿ, ಕರೆಕ್ಟ್ ಟೈಮಿಗೆ ಮಳೆ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ. ಯಾವ್ದಾರು ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಯಾವ್ದಾರು ಸರ್ಕಾರ ಬಂದ್ರು ನಮ್ಮ ಸಾಲ ಮನ್ನಾ ಮಾಡ್ತೈತೆ ಅಂತೇಳಿ ಅವ್ರ ದಾರಿ ನೋಡೋದು. ಅವರು 5 ವರ್ಷಕ್ಕೊಮ್ಮೆ ಬಂದು ಗುಮ್ತಾರ, ಗುಮ್ಮಿಸ್ಕೊಂಡು ಕುಂದ್ರೋದು. ಹೆಚ್ಚು ಕಮ್ಮಿ ಹಾಳಾಗಿ ಯಾರಾದ್ರೂ ಸ್ಟ್ರೈಕ್ ಹೋರಾಟ ಅಂತ ರೋಡಿಗೆ ಬಂದ್ರ ಅವ್ರನ್ನ ಕಣ್ಣಾಗಿಟ್ಟು ಗೊಮ್ಮೋದು. ಹಿಂಗಾದ್ರೆ ರೈತ ಯಾವಾಗ ಶ್ರೀಮಂತ ಆಗ್ತಾನ? ನಿಮಗೆ ಯಾವಾಗ ಬುದ್ಧಿ ಬರ್ತದೆ? ಒಟ್ಟಿನಲ್ಲಿ ಈ ದೇವೇಂದ್ರ ದೇಸಾಯಿಗೆ ದುಡ್ಡು ಬೇಕು ಅಷ್ಟೇ. ಧರ್ಮ, ಈ ಕರ್ಮದ ಕಲಿಯುಗದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬಿತ್ತಲು ಹೋದ ನಂಜೇಗೌಡನ ಗತಿ ಏನಾಯ್ತು ಗೊತ್ತಾ? ಈ ಗೌಡನ ಕುತದ್ರಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಆಳುಗಳನ್ನು ಕಳುಹಿಸಿ ವಿಷ ಹಾಕಿಸಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನಮಗೆ ಎದುರಾಗಿ ನಿಂತು ಮಾತನಾಡುವರು ಯಾರು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಸುತ್ತು 40 ಹಳ್ಳಿಗೆ ನಾಯಕ ಎನ್ನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೆಸರು ಕೇಳಿದರೆ ಸಾಕು ರಾವಣ ಹೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರಧೀರರೆಂದು ಹಾರಾಡಿದರೆ ಅವರ ಮನೆತನವನ್ನೇ ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಸಿಂಹ ಯೋಗ 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 ಈಗ ನಾನು ನೀನು ಸೇರಿ ಯೋಗ ಯೋಗ ಚಾಮುಂಡಿ ತಾಯಿಯ ನಾನೆಂದು ನಿಮ್ಮನೆ ಶುಂಭ. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ನಾವು ಹೇಳಿದಂತೆ ಕೇಳೋ ಹಾಗೆ ಮಾಡಬೇಕನ್ನ ಈ ಬಡ ಬಿಕಾರಿಗಳನ್ನು. ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಅವರನ್ನು ಇನ್ಯಾರ ಮನೆಯ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿಯುವುದೇ
ಈ ಗೌಡಕಿ ಮನೆತನದ ಕಾರಸ್ಥಾನ. ಎದುರುತ್ತರಷ್ಟೇ ಏಕೆ ಗಜೇಂದ್ರ? ಕನಸಿನಲ್ಲೂ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಗ್ಗೆ ಬಂದು ಕಾಲಿಗೆ ಬಿದ್ದು ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದೆ ಗೌಡ್ರೆ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ಈ ಊರಲ್ಲಿ ನಮಗೆ ಎದುರಾಗಿ ನಿಲ್ಲುವರು ಯಾರಿದ್ದಾರೆ? ಅಣ್ಣ, ಈ ಊರಲ್ಲಿ ನಮಗೆ ಎದುರಾಗಿ ಯಾರೂ ಇಲ್ಲಣ್ಣ, ಇದು ನಿಜ. ಆದರೆ ನಮ್ಮ ಜೊತೆಗೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಎನ್ನುವುದು ಮರೆಯಬಾರ್ದಣ್ಣ, ಮರೆಯಬಾರದು. ಬೆನ್ನಿಗೆ ಚೂರಿ ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಈ ನನ್ನ ಬಂದೂಕಿನಿಂದ ಇವರ ಎದೆ ಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೊಡೆಯುವ ಕಡೆ ವೈರ್ಯ ದೇವನ ಚಿತ್ರ ವಿಚಿತ್ರ ಮಾಡಿ ದಿಟ್ಟ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮ ಒಬ್ಬನೇ ಆ ಬ್ರಹ್ಮಾಂಡಕ್ಕೆ ಸಿಂಹ. ಆದರೆ ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹ. ಮುನಿಯ, ಲೇ ಮುನಿಯ, ಎದಕ್ ನರಾರ್ಕೊಂತೀರಿ ಗೌಡ್ರ? ಅದು ಏನು ಕೆಲಸ ಅಂತ ಹೇಳಿ ಸಾಯಿರಲ್ಲ. ಏನಂದಲೇ ಮುನಿಯ? ಅದು ಏನು ಕೆಲಸ ಹೇಳ್ರಿ ದೇಸಾಯಿ ಅವ್ರ ಅಂದ್ಯ. ಮುನಿಯ, ಬ್ಯಾಂಕಿಗೆ ಹೋಗಿ 20 ಲಕ್ಷ ಹಣ ತೆಗೆದುಕೊಂಡು ನಮ್ಮ ಪಾರ್ಟ್ನರ್ ಮೇಲೆ ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸುವಂತ ಹೇಳಿದ್ದೆಲ್ಲ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬಿಡ್ರಿ ಗೌಡ್ರ. ನಾ ಬೆಳಗ್ಗೆ ಕೆಲಸ ಮುಗಿಸ್ಬಿಟ್ಟೇನ್ರಿ ಅದನ್ನೆಲ್ಲ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರೇ. ಯಾರು? ಓಹೋ, ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ ದೇಸಾಯಿ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರವಿದೆ ತಾನೇ? ಯಾರದು ಮನೆಗೆ ಹೋಗಬೇಕಾದ ನೀನು ದಾರಿ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಮೊದಲು ಯಾರ ಮನೆಗೆ ಹೋಗಬೇಕೆನ್ನೋದು ಸರಿಯಾಗಿ ಅಡ್ರೆಸ್ ತಿಳಿದುಕೊಂಡು ಹೋಗೋ. ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೆ? ಯಸ್, ಹೌದು. ಹಾಗಾದರೆ ನಾನು ಸರಿಯಾದ ಅಡ್ರೆಸ್ಸಿಗೆ ಬಂದಿದ್ದೇನೆ. ನಮ್ಮ ಗೌಡ್ರನ್ನ ಅರೆಸ್ಟ್ ಮಾಡಕ್ಕೆ ಏನು ಕಾರಣಪ್ಪ ತಮ್ಮ ಪೊಲೀಸಪ್ಪ? ಕಾರಣ ಇದೆ ಮುನಿಯಪ್ಪ. ಇದೇ ಊರಿನಲ್ಲಿ ಶ್ರೀರಾಮಚಂದ್ರ ಎಂಬ ರೈತನ ಆಸ್ತಿಯನ್ನು ಈ ದೇಸಾಯಿ ಅವರು ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡು ಆ ಆಸ್ತಿಗೆ ಇವರ ಹೆಸರನ್ನು ಎಂಟ್ರಿ ಮಾಡಿಸಿದ್ದಾರೆ. ಆ ಆಸ್ತಿ ವಾರಸ್ಥರಾದ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ್ ನಮ್ಮ ಆಸ್ತಿ ನಮಗೆ ಬಿಡಿಸಿಕೊಡ್ಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಆಸ್ತಿ ಸಲುವಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿರುವೆ ದೇಸಾಯಿ ಅವರೇ. ಅರೆಸ್ಟ್ ಮಾಡುವುದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚೇರಿಯಲ್ಲ ಈ ದೇಶ ಕಟ್ಟ ಮನೆತನ ಬದರಿಗೆ ಏನು ಹೊಸದಲ್ಲ. ನಾನು ನಿನ್ನ ಕೋರ್ಟಿಗೆ ಬಂದು ಭೇಟಿ ಆಗುತ್ತೇನೆ, ನೀನು ಹೊರಡಬಹುದು. ಕೂಲ್ ಡೌನ್ ದೇಸಾಯಿ ಅವರೇ, ನೀವು ಊರಿಗೆ ದೊಡ್ಡವರೆಂದು ತಿಳಿದು ನಾನಿನ್ನು ಹೋಗುತ್ತೇನೆ. ನಾಳೆ ಸ್ಟೇಷನ್ಗೆ ಬಂದು ನೀವೇ ತಪ್ಪದೆ ಭೇಟಿಯಾಗಿ ನಾನಿನ್ನು ಬರುತ್ತೇನೆ ದೇಸಾಯಿ ಅವರೇ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಬದುಕಲೊಂದು ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಾ ಸಕ್ಕಿನ ಹೆಣ್ಣೆ? ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಹಲೋ, ಹೇಳು ರಾಜೇಂದ್ರ.
ದೇವೇಂದ್ರ, ನನಗೆ ಬರಬೇಕಾದ ಹಣ ಇನ್ನೂ ಬಂದಿಲ್ಲ. ರಾಜೇಂದ್ರ, ಬೆಳಿಗ್ಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ದೇವೇಂದ್ರ, ನಿನ್ನ ಗೌಡಿಗೆ ಕುತಂತ್ರಿತನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬಂದರೆ ಸರಿ, ಇಲ್ಲ ಎಲ್ಲ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಬಿಡುತ್ತೇನೆ. ಡ್ಯಾಮೇಜ್. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣೆ ಕೊಟ್ಟು ಬಾ. ನಾನು ಸಾವಿತ್ರ ಮನೆಗೆ ಹೋಗಿ ಸಹಿ ಹಾಕಿಸಿಕೊಂಡು ಬರುತ್ತೇನೆ. ಮಣಿಯ, ಬಾ ಹೋಗೋಣ. ನಡ್ರಿ ಗೌಡ್ರ, ಹೋಗೋಣ. ಅವ್ರ ಆಸ್ತಿ ಮೇಲೆ ಕಣ್ಣು ಹಾಕಿರ ಅಂದ ಮ್ಯಾಗ ಅವ್ರ ಆಸ್ತಿ ಮೇಲೆ ಕಣ್ಣು ಹಾಕಿದ್ದು ಆ ಪ್ರಶಾಂತಗ ಗೊತ್ತೈತಿ. ಅವ್ರ ಕೈಯ ನೀವು ಸಿಕ್ಕ್ರ ಆಯ್ತಲ್ರಿ, ನಿಮ್ಮ ಕಣ್ಣು ಕಿತ್ತು ಸಣ್ಣ ಹುಡ್ರು ಗಂಡ ಆಡ್ತಾರಲ್ರಿ, ಕಾಳು ಬಿಟ್ಟು ಅಂತಂದು ಪರಿ ಮಾಡ್ತಾರೆ. ನೋಡ್ರಿ ಗೌಡ್ರು, ಹೋಗೋಣ. ಆಯ್ತು, ನಡಿಯೋಣ, ಹೋಗೋಣ. ಪ್ರೇಮಿಗಳೇ, ಒಬ್ಬಳು ಸುಂದರಿ ಹಿಂದಳು. ಪ್ರೇಮಿಗಳೇ, ಒಬ್ಬಳು ಸುಂದರಿ ಹಿಂದಳು. ಪ್ರೀತಿ ಕೊಂದ ಕೊಲೆಗಾರ್ತಿ ಹೇಳೆ ಮನಗೆ ಸ್ಫೂರ್ತಿ. ಪ್ರೀತಿ ಕೊಂದ ಕೊಲೆಗಾರ್ತಿ ಹೇಳೆ ಮನಗೆ ಸ್ಫೂರ್ತಿ. ಹಲೋ, ಯಾರು? ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡ್ತಾ ಇರೋದು. ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಒಂದು ಬೇಟೆ ಆಡಿದಂತೆ ಕಾಣುತ್ತದೆ. ಹೌದು ಡ್ಯಾಡಿ. ಆ ಬೇಟೆ ಯಾರೆಂದು ಗೊತ್ತಾ ನಿನಗೆ? ಇಲ್ಲ, ಅವನು ಯಾರೆಂದು ಗೊತ್ತಿಲ್ಲ, ಆದರೆ ಅವನ ಹೆಸರು ರೌಡಿ ರಾಜ ಅಂತ. ರೌಡಿ ರಾಜ ಬೇರೆ ಯಾರು ಅಲ್ಲ ನರಸಿಂಹ, 10 ಫ್ಯಾಕ್ಟರಿ ವಾರಸ್ತರ್ ನಮ್ಮ ಜಿಲ್ಲೆ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈಗೆ ಸೇರಿತ್ತು, ಹೌದು ತಾನೇ? ಹೌದು ಡ್ಯಾಡಿ. ಆ ಹಣ ಈಗಾಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯಿತು. ಓಕೆ ಓಕೆ ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬೈ. MLA ರಾಜೇಂದ್ರ, ನಿನ್ನ ಕೈ ಸೇರಬೇಕಾದ 50 ಲಕ್ಷ ಹಣ ಈ ನರಸಿಂಹನ ಕೈ ಸೇರಿತು. ನನಗೆ ಎದುರಾಗಿ ನಿಂತ ರೌಡಿ ರಾಜ ಯಮಲೋಕಕ್ಕೆ ಸೇರಿದ. ರಾಜೇಂದ್ರ, ಇದು ಬರೇ 3ನೇ ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ಕಳನಾಯಕರಿಗೆ ಕರಾಳ ರಾತ್ರಿ. ತಮ್ಮ ಪ್ರಶಾಂತ, ಪ್ರಶಾಂತ, ಯಾರಿದ್ರಪ್ಪ ಒಳಗ? ಯಾರು? ಓಹೋ, ದೇವೇಂದ್ರ ದೇಸಾಯಿ ಅವರು. ಇದೇನು ನಮ್ಮ ಮನೆ ಕಡೆ ಬಂದ ಕಾರಣ? ಏ ಸಾವಿತ್ರಿ,
ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ಇಸಿದುಕೊಂಡು ಮರಳಿ ಸಾಲ ತೀರ್ಸಕ್ಕಾಗದೆ ತನ್ನ ಆಸ್ತಿಯನ್ನು ಈ ದೇಸಾಯಿಯವರ ಹೆಸರಿಗೆ ಕರೆದು ಬರೆದು ಕೊಟ್ಟಿದ್ದಾನೆ. ಅಂದ ಮೇಲೆ ನೀನು ನಮ್ಮ ಆಸ್ತಿ ಬಿಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿರುವಂತೆ ಯಾಕೆ ಈ ಭೂಮಿ ಮೇಲೆ ಬದುಕುವ ಆಸೆ ನಿನಗಿಲ್ಲವೆಂದು ಕಾಣುತ್ತದೆ. ನೋಡುವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿದ್ದು ಕರೆವೈತಿ. ಆಸ್ತಿ ಪತ್ರ ಅಡವಿಟ್ಟು ಆಸ್ತಿ ಪತ್ರಕ್ಕೆ ಸಹಿ ಮಾಡಿದ್ದು ಕರೆವೈತಿ. ಆ ಸಾಲ ತೀರ್ಸಕ್ಕಾಲಾರ್ದ ನಮ್ಮ ಸಾವುಕಾರ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದೀರಂತ. ನೋಡಿ ಮುನಿಯಪ್ಪನವ್ರೆ, ನನ್ನ ಗಂಡ ನಿಮ್ಮ ಹತ್ತಿರ ಸಾಲ ಇಸ್ಕೊಂಡಿರಬಹುದು, ಆದ್ರೆ ಸಾಲದ ಬದಲು ಅದರ ಕೂಡ ಬಡ್ಡಿನೂ ಸಮೇತ ಚೊಕ್ಕ ಮಾಡ್ತೀವಿ. ಆದ್ರೆ ನಮ್ಮ ಆಸ್ತಿ ಏನಾದ್ರೂ ನಿಮ್ಮ ಕೈ ವಶ ಮಾಡಲು ಬಂದಿದ್ದೆ ನಿಜವಾದ್ರೆ ನನ್ನ ಮಗ ಗಂಡುಗಲಿ ಪ್ರಶಾಂತ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅಷ್ಟೇ ಅಲ್ಲ, ನನ್ನ ಮಗನ ಕೈಯಿಂದ ನಿಮ್ಮ ಪರಿಣಾಮ ಏನಾಗುತ್ತದೆ ಅಂತ ನೆನಪಿರಲಿ. ಪರಿಣಾಮ ಸಾವಿತ್ರಿ, ನಾವು ಹೇಳಿದಲ್ಲಿ ಸಹಿ ಹಾಕಿ ನಿನ್ನ ಮಗನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ನೀನು ಮತ್ತು ನಿನ್ನ ಮಗುವಿನ ಪ್ರಾಣ ಉಳಿಯುತ್ತದೆ. ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಎದುರಾಗಿ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ನಿನ್ನ ಗಂಡನನ್ನು ಕಳೆದುಕೊಂಡು ಮುಂದೆ ಆಗಿದೆಯಾ. ಮುಂದೆ ಮಗನನ್ನು ಕಳೆದುಕೊಂಡು ಅನಾಥ ಹೋಗಬೇಡ ಈ ಶ್ರೀಮಂತ ದೇವೇಂದ್ರ ತರ್ಪದಲ್ಲೇ. ಏ ದೇಸಾಯಿ, ನಿನ್ನ ಮಾತಿಗೆ ಹೆದರಿಕೊಂಡು ಈ ನಮ್ಮ ಆಸ್ತಿನ ನಿನ್ನ ಹೆಸರಿಗೆ ಮಾಡಿ ಈ ಊರು ಬಿಟ್ಟು ಹೋಗೋರು ಅಲ್ಲ ಕಣೋ. ನೋಡು, ನನ್ನ ಮಗನಿಗೆ ಈ ವಿಷಯ ಏನಾದ್ರೂ ಗೊತ್ತಾಗಿದ್ದೆ ನಿಜವಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ರುದ್ರ ಭೂಮಿಯಲ್ಲಿ ನಿನ್ನ ರಕ್ತವನ್ನೇ ಹರಿಸಿ ಬಿಡುತ್ತಾನೆ. ಬಲು ಎಚ್ಚರದಿಂದ ಮಾತನಾಡು. ಪುಂಡ ಪ್ರಶಾಂತ. ಏ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಹೆಣ್ಣೆ, ನೀನು ನಿನ್ನ ಮಗ ಬದುಕಿದ್ರೆ ತಾಳೆ ನಿಮ್ಮ ಆಸ್ತಿ ನಿಮಗೆ ಬಿಟ್ಟು ಕೊಡುವುದು. ಮೊದಲು ನಿನ್ನ ಕೊಲೆ, ಆನಂತರ ನಿನ್ನ ಮಗನ ಕೊಲೆ. ಸಹಿಸಿಕೋ ಗುಂಡಿನ ಗರ್ಜನೆಯನ್ನು. ಪ್ರಶಾಂತ ಮಗ, ಲೇ ಮುನಿಯ, ಈ ಪತ್ರದ ಮೇಲೆ ಸಹಿ ಹಾಕಿಸಿಕೋ, ಹೋಗೋಣ. ಆಯ್ತ್ರಿ ಅಪ್ಪ, ಹಂಗಾಗ್ಲಿ. ಬಾರವಳಿ ಹೋನಾರ ಅವ್ವ ಅವ್ವ, ನಾನೆಷ್ಟು ಕೂಗಿದರೂ ನನ್ನವ್ವ ಹೊರಗಡೆ ಬರ್ತಾ ಇಲ್ಲ. ಒಳಗಡೆ ಅದು ಏನು ಮಾಡುತ್ತಿದ್ದಾಳೋ ಏನು. ಅವ್ವ, ಏನಾಯ್ತವ್ವ ನಿನಗೆ? ಮಾತನಾಡವ್ವ, ನಿನ್ನ ಮಗ ಬಂದಿದ್ದೀನಿ, ಮಾತನಾಡವ್ವ. ಅವ್ವ ಮಾತನಾಡವ್ವ, ನಿನ್ನ ಮಗ ಪ್ರಶಾಂತ್ ಬಂದಿದ್ದೀನಿ, ಮಾತನಾಡವ್ವ. ಕಣ್ಣು ಬಿಟ್ಟು ನೋಡವ್ವ, ಈ ನಿನ್ನ ಮಗನನ್ನು ಕಣ್ಣು ಬಿಟ್ಟು ನೋಡು. ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೀವಾದರೂ ಹೇಳಿ ನನ್ನ ತಾಯಿಗೆ ಏನಾಗಿತ್ತು ಎಂದು ನೀವಾದರೂ ಹೇಳಿ. ದೈವವೇ ದೇವರು ಎನಿಸಿಕೊಂಡ ಆ ದೇವರ ರೂಪದಲ್ಲಿರುವ ದೈವಗಳೇ, ನೀವಾದರೂ ಹೇಳಿ ನನ್ನ ತಾಯಿಗೆ ಏನಾಗಿತ್ತು ಎಂದು ನೀವಾದರೂ ಹೇಳಿ. ಇಲ್ಲಿ ಏನಾಗಿತ್ತು ಎಂದು ಯಾರು ಹೇಳುವುದಿಲ್ಲ. ಯಾಕೆಂದರೆ ಇಲ್ಲಿ ಸತ್ತಿರುವುದು ನಿಮ್ಮ ತಾಯಿ ಅಲ್ಲ, ಈ ಬಡವ ಪ್ರಶಾಂತನ ತಾಯಿ. ನಾಳೆ ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಒಡ ಹುಟ್ಟಿದವರು ಇದೇ ರೀತಿ ಸತ್ತರೆ ಆವಾಗ ಗೊತ್ತಾಗುತ್ತೆ ಈ ಪ್ರಶಾಂತನ ನೋವು ಏನು ಎಂದು.
ಅವ್ವ ಅವ್ವ ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು. ಏನಾಯ್ತಕ್ಕ ನಿನಗೆ? ಅಕ್ಕ ಬಾಚಿಕಮ್ಮ ಬಾ, ನನ್ನವ್ವ ನನ್ನ ಜೊತೆ ಮಾತನಾಡುತ್ತಿಲ್ಲ, ನೀನಾದರೂ ಮಾತನಾಡಿಸವ, ನನ್ನವ್ವನನ್ನು ನೀನಾದರೂ ಮಾತನಾಡಿಸು. ಅಕ್ಕ ಏನಾಯ್ತು ಅಕ್ಕ ನಿನಗೆ? ಏನಾಯ್ತು ಅಂತ ಹೇಳು ಪ್ರಶಾಂತ. ಏನಾಯ್ತಪ್ಪ ನನ್ನ ಅಕ್ಕರಿಗೆ? ಏನಾಯ್ತು ಅಂತ ನೀನಾದ್ರೂ ಹೇಳು. ಏನಾಗಿತ್ತು ಎಂದು ನನಗೂ ಗೊತ್ತಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವಷ್ಟರಲ್ಲಿ ಈ ದುರಂತ ನಡೆದು ಹೋಗಿದೆ ಅಮ್ಮ, ಈ ದುರಂತ ನಡೆದು ಹೋಗಿದೆ. ಪ್ರಶಾಂತ, ಇದರಲ್ಲಿ ಯಾರದ ದುಷ್ಟರ ಕೈವಾಡವಿದೆಯಪ್ಪ. ಚಿಕ್ಕಪ್ಪ, ನನ್ನ ತಾಯಿಯ ಸಾವಿಗೆ ಕಾರಣ ದಾನವ ರಾಕ್ಷಸ ಯಾರೆಂದು ಪತ್ತೆ ಹಚ್ಚಿ ಅವರ ಶಿರ ಕಡಿದು ಆಮೇಲೆ ನನ್ನ ತಾಯಿಯ ಶವ ಸಂಸ್ಕಾರ ಮಾಡಿ ಬರುತ್ತೇನೆ. ನಿಂತಿಕೋ ಪ್ರಶಾಂತ, ನೀನು ಸಿಟ್ಟಿನ ಕೈಯಲ್ಲೇ ಬುದ್ಧಿ ಕೊಡಬೇಡಪ್ಪ. ನೀನು ಯಾರಿಗಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ನಿನ್ನನ್ನು ಜೈಲಿಗೆ ಹಾಕುತ್ತಾರಪ್ಪ. ಹೌದು ಪ್ರಶಾಂತ, ಇರುವೊಬ್ಬ ಮಗಪ್ಪ ನೀನು. ನೀನೇನಾದರೂ ಪೊಲೀಸರ ಕೈ ಸರಿಯಾದ್ರೆ ನಿನ್ನ ತಾಯಿಗೆ ಕೊಳ್ಳಿ ಹಿಡಿಯೋದಂತ ಆಗ್ಬಾರ್ದಪ್ಪ, ನೀನು ಹಿಡ್ಲಾರ್ದಂತ ಆಗ್ಬಾರ್ದು. ಅವ್ವ ಅವ್ವ, ನಿನ್ನ ಮಗ ಒಬ್ಬ ಪ್ರಶಾಂತ್ ಬಂದಿದ್ದೀನಿ, ಮಾತನಾಡವ್ವ. ಅವ್ವ ಅವ್ವ, ಸಮಾಧಾನ ಮಾಡಿಕೋ ಮಗು ಪ್ರಶಾಂತ, ಸಮಾಧಾನ ಮಾಡಿಕೋ. ಪಾರ್ವತಿ, ನೀನು ಹೀಗೆ ಕಣ್ಣೀರು ಹಾಕುತ್ತ ಕುಳಿತರೆ ಪ್ರಶಾಂತನಿಗೆ ಸಮಾಧಾನ ಹೇಳುವರು ಯಾರು ಪಾರ್ವತಿ? ಮೊದಲು ಅಕ್ಕನ ಶವ ಸಂಸ್ಕಾರದ ಕಾರ್ಯ ಮಾಡೋಣ, ನಡೆಯಿರಿ. ಅವ್ವ ಅವ್ವ, ನಗತೈತಿ ದೈವ ಹಲ್ಲೆ, ಅಳತೈತಿ ಜೀವ ಎಲ್ಲೆ. ನಗತೈತಿ ದೈವ ಹಲ್ಲೆ, ಅಳತೈತಿ ಜೀವ ಎಲ್ಲೆ. ವಿಧಿಯಾಟ ಕಡರು ಯಾರು ಮಾನವ, ವಿಧಿಯಾಟ ಕಡರು ಯಾರು ಮಾನವ. ನಗತೈತಿ ದೈವ ಹಲ್ಲೆ, ಅಳತೈತಿ ನಗತೈತಿ ದೈವ ಹಲ್ಲೆ, ಅಳತೈತಿ ಜೀವ ಎಲ್ಲೆ. ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡು ಯಾರು ಮಾನವ. ಮಾತನಾಡವ್ವ, ಈ ನಿನ್ನ ಮಗನನ್ನು ಬಿಟ್ಟು ಹೋಗಬೇಡವ್ವ, ಈ ನಿನ್ನ ಮಗನನ್ನು ಬಿಟ್ಟು ಹೋಗಬೇಡ. ಅವ್ವ ಕುಣಿಯೋನು ನಿಂತನೆ ಇಲ್ಲಿ, ಕುಣಿಸೋನು ಬ್ಯಾಲೆ ನಿಂತನೆ ಹಲ್ಲೆ. ನನಗೆ ಎಲ್ಲ ನಡೆದವರ ಎಂಗೆ ವಿಧಿಯೇ, ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ನವತ್ತ ಮುಖವತ್ತ ತಗದೇನ, ಜೀವನದ ಪ್ರೀತಿ ಹೋಗದೇನ. 4 ಲಕ್ಷ ಮೆಚ್ಚಿದ್ದೀನಿ ಕಾರ, 16 ಲಕ್ಷ ಮೆರತಿ ಟ್ಯಾಕ್ಟರ. ನಿನ್ನ ಗಂಡನ ಬಣ್ಣ ಐತಿ ನನ್ನ ಟ್ಯಾಕ್ಟರ ಟಯರ. ಇದೇನು ಮಸ್ತರ, ಬೇಸಿಲ್ಲ ಏಕೋ ಇಲ್ಲ, ನಾವಳೆ ಬಂದು ಹಲ್ಕಟ್ರಂడి. ಅಲ್ರಿ, ಆ ದೇವರು ನನ್ನ ಹನ್ನೆ ಬರ್ದಾಗ ಮದ್ವೆ ಅನ್ನೋದರ ಬರ್ದನ ಇಲ್ಲ ಅಂತೀನಿ.
ಅವನವನ 22 ವಯಸ್ಸಕ್ಕೆ ಮದ್ವೆ ಆಗ್ಬೇಕು ಅಂತಾರ. ನನಗೆ 24 ಅಲ್ರಿ, 25 ವಯಸ್ಸಾದ್ರೂ ಯಾರು ಹೆಣ್ಣ ಕೊಡವಲ್ರ. ಅದ್ರಾಗ ಬೇರೆ ಈಗಿನ ಹುಡುಗಿಯರಿಗೆ ಡಬಲ್ ಟಾಪ್ ಗಾಡಿನ ಬೇಕು, 3 ಅಂತಸ್ತಿನ ಮನಿನ ಬೇಕು. ಈ ಗೌರ್ಮೆಂಟ್ ಜಾಬ್ ಇದ್ದಾರ ಎಲ್ಲೋ ಇಷ್ಟಪಡ್ತಾರ್ರಿ ಅಂತೇಳಿ. ಅದ್ರಾಗ ಬೇರೆ ಆ ಮುನಿಯಪ್ಪನ ಮಗಳು ಸುಂದ್ರಿ ಬೆಲ್ಲ ಬೇತನ ಬಂದು ನನ್ನ ಕನಸಿನಾಗ ಗುಂಗ್ ಹಿಡಿಸಲ್ಲ. ಇವತ್ತು ಹೆಂಗಾರ ಮಾಡಿ ಆಕಿ ನನ್ನ ಮದ್ವೆ ಆಗ್ತಾಳೆ ಅಂತಲ್ಲ ಇಲ್ಲಂತ ಕೇಳೇ ಬಿಡ್ತಿಲ್ಲ. ನಮ್ಮೂರ ಬಂದೈತೊಂದು ಪರಮೋಣಿ, ಯಾರಿಗೆ ಬೀಳ್ತೈತಿ ಗೋಣಿ, ಯಾರಿಗೆ ಬೀಳ್ತೈತಿ. ಆದಪುರ್ ಶಂಕರಪ್ಪ ಮಾಮ, ಈಗಿನ ಹುಡುಗಿಯರು ನಿನ್ ಮ್ಯಾಗ ಬಾಬಾ ಮಾತಾಡ್ರ. ಬರೀ ಗುಳುಗುಳ್ಳಿ ಊರಾಗ ಟ್ಯಾಕ್ಟ್ರಿ ಹೊಡ್ಕೊಂತ ಟಮ್ನ ಹೊಡಿತಾನ, ಮನಿ ಬಾಳೆ ಇವೇನ್ ಮಾಡ್ತಾನಂತಂದು ಅವ್ರಂದ್ರ. ನೀ ಮನಿ ಬಾಳೆನ ಮಾಡ್ಕೊಂತ ಟ್ಯಾಕ್ಟ್ರಿನ ಹೊಡ್ಕೊಂತ ಟಮ್ನ ಹೊಡ್ಕೊಂತ JCP ಕಲಿಯಕ್ಕೆ ಹೋಗಿ ಅನ್ನೋದು ಇವಕ್ಕೆ ಹೆಂಗೆ ಗೊತ್ತಿತ್ತು ಮಾಮ. ನೀ ಯಾವಾಗ JCP ಡ್ರೈವರ್ ಆಗಿ ಗುಳುಗುಳಿ ಹಾಕ್ಬಂದು ಕಟ್ ಹೊಡಿತಲ್ಲ ಅವಾಗ ಗೊತ್ತಾಗ್ತೈತಿ. ಮಾಸ್ತರ್ ಬಿಡ್ಬಾರ್ದು ಸೋಡ್ಲ ಹೋಗಿ ಮ್ಯೂಸಿಕ್. ರೊಕ್ಕ ಅಂತ ಯಾಕೆ ಸೈತಿ, ರೊಕ್ಕಿದ್ದವನ ಬೆನ್ನ ಆನಿ ಮಾಡಿ ಹೆಚ್ಚಿನ ಗೆಳತಿ ನಿನ್ನ ಚಾಡಿ ಸುಮಾರೈತಿ. ಒಪ್ಪನ ಜೋಡಿ ಇರು ಚಂದಂಗ, ಇಲ್ಲಂದ್ರ ನೀ ನಿಂದಿರ್ತಿದ್ದಿ ನಡು ಬೀದಾಗ. ಒಪ್ಪನ ಜೋಡಿ ಇರು ಚಂದಂಗ, ಇಲ್ಲಂದ್ರ ನೀ ನಿಂದಿರ್ತಿದ್ದಿ ನಡು ಬೀದಾಗ. ದೋಸ್ತ ನಾ ಬಿಟ್ಟಿದ್ದ ಹಿಡ್ಕೊಂಡು ನೀನು ಅಮ್ಮುಚಿನ ಅಂತೀಯೇನ, ಅಮ್ಮುಚಿನ ಅಮ್ಮುಚಿನ ಅಂದವ್ರೆಲ್ಲ ಹಳ್ಳ ಹಿಡ್ದ ಕುಂತಾರೀಗ. ನೋಡ್ಕೋರು ತಂದೆ ತಾಯಿನ, ಇಲ್ಲಂದ್ರ ನೀ ಕೊರ್ಗಿ ಹೊತ್ತಿ ಸುಮ್ಮನ. ನೋಡ್ಕೋರು ತಂದೆ ತಾಯಿನ, ಇಲ್ಲಂದ್ರ ನೀ ಕೊರ್ಗಿ ಹೊತ್ತಿ ಸುಮ್ಮನ. ಅಲ್ರಿ ನಮ್ಮಂತ ಡ್ರೈವರ್ಗಳು ಜೀವನನ ಹಿಂಗನ ಅಂತೀನಿ. ಹಗಲೆಲ್ಲ ಗಾಡಿ ಹೊಡೆದು ಬ್ಯಾಸ್ರಾಗಿ ಮನೆಗೆ ಬಂದ್ರ ನಮ್ಮ ಮಾಸ್ತ್ರ ಬ್ಯಾಸ್ರ ಕೇಳಾಕ ನಮಗೆ ಯಾರು ದಿಕ್ಕ ಇಲ್ಲಲ್ರಿ ಅಂತೀನಿ. ನಮ್ಮಪ್ಪ ಗೋದಾವರಿ ಎಲ್ಲಪ್ಪ ನೋಡಿದ್ರ ನನ್ನ ಮದುವೆ ಮಾಡುವಲ್ಲ. ಆ ಮುನಿಯಪ್ಪ ಮಗಳು ಶೆಟ್ಟಿ ಸುಂದ್ರಿ ನನಗೆ ಸೀಟಿನ ಚಾರ್ಜ್ ಕೊಳ್ಳಾರ್ದ ಹಂಗ ಹೋಗ್ಯಾಳ. ಅದ್ರ ನ್ಯಾವ ಮಾಡಿ ಆಕಿ ಜೋಡಿ ಸ್ವಲ್ಪ ಸಲಿಗೆ ಬೆಳೆಸಿದ್ರ ತಂಡ್ಯಾಗ 6 ತಿಂಗಳ ಆಸರ ಹಾಕಳ್ರಿ ಅಂತೀನಿ. ಅಲ್ಲೇ ನನ್ನ ಕನಸಿನ ರಾಣಿ ಮನಗಂಡು ಪ್ಯಾಂಟ್ ಹಾಕ್ಕೊಂಡು ಇಲ್ಲೇ ನಿಂತಾಳಲ್ರಿ. ಹಿಂದೆ ನೋಡಕ ಹಿಂಗದಾಳ, ಇನ್ನು ಮುಂದೆ ಹೆಂಗಿರ್ಬೇಕು ಅಂತೀನಿ. ಆಗಿದ್ದಾಗ್ಲಿ ಹೋಗಿ ತೆಕ್ ಹೊಡ್ಕೊಂಡ್ಬಿಡ್ತೀನಿ ಆಕಿನ. ಆಕಿ ಹೊಯ್ಕೊಂಡು ಮಂದಿಯಾರ ಕೂಡಿಸಿ ನನಗೆ ಆಕಿನ ಕೊಟ್ಟು ಮದುವೆಯಾರ ಮಾಡ್ತಾರ. ಗಿಡ್ಡಿ ಬರ್ತಾಳ ನೋಡ ಸೈಕಲ್ ಬಿಟ್ಟ, ನಮ್ಮ ಹುಡುಗಿ ಬಂದಕ್ಕೆ ನನ್ನ ತೆಕ್ಕಿನ ಬಡ್ಕೊಂಡ್ಳು. ಯಪ್ಪ ಏಯ್ ಮಂಗೆ ನನ್ನ ಮಗನ ಯಾರ್ಲೇ ನೀನು? ಗಂಡಸರ ಗೊತ್ತಾಗ್ತಾರ ಇಲ್ಲ ಅಂತೀನಿ. ಎಷ್ಟೊಂದು ಬೆರಗಟ್ಟಿರಿ ಅಲ್ಲೇ ಮಗನ ನಾ ಬಂದು ತೆಗ್ ಪಡ್ಕೊಳ್ಳೋಣ. ಹಂಗ್ಯಾಕ ಸಿಕ್ಕಿದ ಚಾನ್ಸ್ ಅಂತ ನನ್ನ ಗುಮ್ಮಕ್ಕೆ ಬಂದಿದ್ದೇನೇನು? ಹಂಗ್ಯಾಕೆ ತಿಕ್ಕತ್ತಿದ್ದಿಲ್ಲ? ಯಾಕ ಹಗಲು ಗನಸು ಕಾಣಕತ್ತಿದ್ದೇನು? ಮತ್ತೆ ಲೇ ಮಂಗೆ ನನ್ನ ಮಗನ ಯಾಕ ನನಗ ವಚನದ ಮಾತಾಡಕತ್ತಿ ಅಲ್ಲ. ನಾ ಅಂದ್ರ ಯಾರಂತ ತಿಳ್ಕೊಂಡೆ? ಸುತ್ತಿ 7 ಹಳ್ಳಿಗೆ ಕರೆಂಟ್ ಸಪ್ಲೈ ಮಾಡೋ ಲೈಮನ್ನದಿನ ಮಗನ. ಹೆಚ್ಚು ಕಮ್ಮಿ ಹರಡಿದೆಪ್ಪ ಅಂದ್ರ ನಾ ನಿಮ್ಮನ್ನ ಕರೆಂಟ್ ಇರಂಗಿಲ್ಲ ನೋಡ್. ಮತ್ತ ಅವು ಭ್ರಮೆ ಹೋಲ್ ಬಿಡ್ರಿ ಲಮಾನಿ ಸಾಹೇಬ್ರ. ಲಮಾನ್ ಅಲ್ಲ ಇವನು ಮಂಗೆ ನನ್ನ ಮಗನ. ಲೈಮನ್ ಸಾಹೇಬ್ರನ. ಹೌದು, ಮತ್ತ ನೀ ಯಾರು? ನಿನ್ನ ಹೆಸರೇನು ತಮ್ಮ? ನನ್ನ ಹೆಸರು ಆಟೋ ರಾಜ ಡ್ರೈವರ್ ಚಂದ್ರು ಅಂತ. ಹೋಗ್ಲಿ ಬಿಡ್ರಿ ಲೈಮನ್ ಸಾಹೇಬ್ರ. ಮಠ ಮಧ್ಯಾಹ್ನದಾಗ ಯಾರ ದಾರಿ ಕಾಯಕತ್ತಿದ್ರಿ ಅಂತೀನಿ. ಏನಂತ ಹೇಳು ಚಂದ್ರ, ಈ ಊರು ಮುನಿಯಪ್ಪನ ಮಗಳು ಸುಂದ್ರಿ ನನಗ ಇಲ್ಲೇ ಬರ್ತೀನಿ ಬಾ ಅಂತ ಹೇಳ್ಯಾಳ. ಅದಕ್ಕೆ ಹಾಕಿದ್ದಾರೇನ ಕಾಯಕತ್ತಿ ನೋಡಿ ದೋಸ್ತ. ಆ ಸುಂದ್ರಿ ಇವನ್ನ ಪ್ರೀತಿ ಮಾಡಕತ್ತಾಳೇನ? ಅಲ್ರಿ ಲೈಮನ್ ಸಾಹೇಬ್ರ, ಆ ಮುನಿಯಪ್ಪ ಶೆಟ್ಟಿ ಮಗಳು ಸುಂದ್ರಿ ನಿಮಗ ತಂಗಿ ಆಗ್ಬೇಕೇನು? ಮತ್ತ ಪಡಿಸಿ ಮಗನ ಆಕಿ ನನ್ನ ಲವರ್ ಅದಲ್ಲ. ಯಾರ್ದಾರ ಮರ್ಯಾದೆ ಕಳೆದಿಟ್ಟಿಯೋ ನಿಮ್ಮವನ? ಲೇ ಸೂರ್ಯ, ಆಕಿ ನಿನ್ಕಿನ್ನ ಮುಂಚೆಕ ನನ್ ಲವ್ ಮಾಡ್ಯಾಳ ನನ್ನ. ನೋಡ್ ಚಂದ್ರ, ಆಕಿ ಸಂಬಂಧ ನಾ ಇಬ್ಬರು ಗುದ್ದಾಡೋದು ಬೇಡ. ನೋಡ ಅಲ್ಲೋಡ ಆಕಿನ ಬರಕತ್ತಾಳ, ಆಕಿನ ತರಿಬೇಕು ಕೇಳ್ಬಿಡೋಣ. ಆಕಿ ಯಾರನ್ನ ಪ್ರೀತಿ ಮಾಡ್ತಾಳ ಅಂತ ಕೇಳೇ ಬಿಡು ಅಂತಾಳೆ ಸೂರ್ಯ. ಆಕಿ ಹುಡುಗಿ ಇತ್ತಾಗ ಬರಕತ್ತಾಳ. ಬರ್ಲಿ ಲಘು ಬಾ. ಹೆಂಗ್ ಬರಕತ್ತಾಳ ನೋಡ್ ಟವರಸ್ ಲಾರಿಗತ್ತೆ.
ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಗುತಮಾಲು ಗುತಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಂತ ಬ್ಯೂಟಿ ತಗೋ ನಮಗೆ ಆಯ್ತು ಒಂದು ಮೂರ್ತಿ ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಂಡು ಬಂದೂರಾರು ಕನಸು ನನ್ನನ್ನು ಬೆಳೆಸು ನನ್ನನ್ನು ಕುಣಿಸು ಎದೆಯಾಸೆ ಹೂವಾಯಿತು. ಕರಿ ಕಂಬಳಿ ಬುಡುಕ ನಿಹಾಸ ಮಾಡು ನಟ ಎಂಪಾಸ ಕುಡ್ಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮಪ್ಪನು ಕುಡಿತಾನ ನಿಮ್ಮ ಕಾಕನು ಕುಡಿತಾನ ಬರೀ ಕುಡುಕರದ ನಿಮ್ಮ ಮನಿತಾನ ನಾ ಕುಡುದಾರ ದೊಡ್ಡ ತಪ್ಪೇನ ಇರ್ಲಾಕ ಆಗುದಿಲ್ಲ ನನಗ ತಲೆಯಾಗ ಬರೀ ನಿನ್ನ ತಲೆತಾಪ ಯಾಕಾರ ಹತ್ಕೊಂಡೆ ನಾ ಗೆಳತಿ ಆಗಿನಿ ನಾ ಒಂಚೂರು ಅಪ್ಪ ದಿನದಿಂದ ದಿನಕ್ಕ ಹೆಚ್ಚಾಗತೈತ್ಯ ನಾ ಕುಡಿಯುವ ಕ್ವಾಟರ ಮಾಪ ಇಂದಲ್ಲ ನಾಳೆ ಹತ್ತತೈತ್ಯ ಸ್ವಟ್ಟಿ ನಿಮ್ಮ ಮನೆ ಮಂದಿಗೆ ಚಾಪ ಇದನ್ನೆಲ್ಲ ಕೇಳಿ ಇದನ್ನೆಲ್ಲ ಕೇಳಿ ಮುದಿನ ಗೆಳತಿ ನನ್ನ ಮೇಲೆ ಆಗಬೋದ ನೀ ಕೋಪ ಇದ್ದಿದ್ದ ಇದ್ದಂಗ ಹೇಳ್ತೀನ ಗೆಳತಿ ಸಿಟಿಗೆ ಬರಬೇಡ ನನ್ನ ಜೋಡಿ ಮಾತ ನೀ ಬಿಡಬೇಡ ಬಡಿದಿಲ್ಲ ಈ ನನ್ನ ಮನಸ ನನ್ನ ತಲೆಯಾಗ ಬರೀ ನಿನ್ನದ ಮಣ್ಣಿ ಇಟ್ಟಿರ್ಲಕ್ಕ ಹೋಗಿ ನಿಚಾರ ಅಂಗಡ್ಯಾಗ ಗುಂತಿತ್ತ ಈ ಬಿಗರ ಕಿಸಿದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಮಾಡುವಂತ ಕೊಟ್ಟ ನೋಡ ಫೋನ್ ಪೇ ನಂಬರ ಚಾಲುವಾತ ನೋಡ ಇಡ್ವೆ ಕೊಲಿಗ ನನ್ನ ವಕೀಲ ಮಯಾವ ಚಾಲುವಾತ ನೋಡ ಇಡ್ವೆ ಕೊಲಿಗ ನನ್ನ ವಕೀಲ ಮಯಾವ ಬುಕ್ಕದ ಮಾತು ಪೂಚ್ರಿ ಹಲೋ ತರಬ್ರಿ ಮೇಡಮ ನಿಮ್ಮ ಗಾಡಿನ ಅಲ್ರಿ ಎಂತ ಹನಿವಾರ ಐತಿ ಅಂತೀನಿ ನಂದ ಜಲಮ ನನ್ನ ವರ್ಗಿ ಗೆಳತವ್ರ ನಾಲ್ಕು ಮಕ್ಕಳ ಹಡ್ದಾರ ಮದ್ವಿ ಇನ್ನಾದ್ರೂ ನನ್ನ ಮದ್ವಿ ಸುದ್ದಿ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಭಗವಂತಗ ಏನು ಮಾಡ್ಲಿ ಅಂತೀನಿ ಅದರ ಒಳಗ ಈ ಮಂಗ್ಯಾನ ಮಕ್ಕಳಿಗೆ ಸೂರ್ಯಾಗ ಚಂದ್ರಗ ಪ್ರೀತಿ ಮಾಡಾಕತ್ತೀನಿ ಆ ವಿಷಯ ಇವರಿಗಂತೂ ಗೊತ್ತಿಲ್ಲ ಅದಕ್ಕೆ ಇವ್ರಿಗೆ ಹೆಂಗೆ ಗೊತ್ತು ಮಾಡಿಸ್ಬೇಕು ಅಂತ ನಾ ವಿಚಾರ ಮಾಡಾಕತ್ತೀನಿ. ಓ ನೀವು ಇಲ್ಲಿ ನಿಂತಿರ್ಲ ಸಾಹೇಬ್ರ ತರಬ್ರಿ ಮೇಡಮ್ ಅವರ ನಿಮ್ಮ ಗಾಡಿನ ನಿಮ್ಮ ಸಂಬಂಧ ಎರಡು ಗಂಡಸಿವಿಲ್ಲ ಕಾಯ್ಕೊಂತ ನಿಂತವ ಅಲ್ಲ ಸುಂದ್ರಿ ಈ ಚಂದ್ರನ ಪ್ರೀತಿ ಮಾಡ್ತೀನಿ ಅಂತ ಹೇಳತ್ತಲ್ಲ ಹೌದಾ ಮತ್ತ ಏ ಸುಂದ್ರಿ ನೀ ಯಾರು ಪ್ರೀತಿ ಮಾಡ್ತಿ ಅನ್ನೋದು ಹೇಳ್ಬೇಕೀಗ ನಾವಿಬ್ರು ಗುದ್ದಾಡಕತ್ತೀವಿ ಹೇಳ ಬಡ ಬಡ ಯಾರು ಪ್ರೀತಿ ಮಾಡ್ತೀನಿ ನೀನು ಪ್ರೀತಿ ಮಾಡೋದಾ ಹೌದಾ ಹುಡುಗಿ ಹೌದಾ ಪ್ರೀತಿ ನಿಮ್ಮನ್ನು ಮಾಡೋದ ಅದನ್ನ ಹೇಳಾಕತ್ತೀರ ಪ್ರೀತಿ ಮಾಡೋದ ನೋಡಿ ಹುಡುಗರ ನನ್ನ ಮನಸ್ಸಿಗೆ ಯಾರು ಬರುವಂಗ ನಾನು ಪ್ರೀತಿ ಮಾಡ್ತಿರೋ ನಾ ಅವ್ರನ್ನ ನಾ ಮದ್ವಿ ಆಗೋದು ಹಾ ಏನ ಹುಡುಗಿ ಅದು ಮಾಡೋದು ನನ್ನ ಪ್ರೀತಿನ ಹಂಗಂದ್ಯ ಎರಡು ಕೈ ತೊಳ ಮ್ಯಾಕ್ ಏರ್ಸಿ ಎದ್ದಿ ಮ್ಯಾಗಿನ ಶೆಲ್ಟ್ ಬುಡ್ಡಿ ಬಿಚ್ಚಿ ನಾ ಲುಂಗಿ ಗಂಟು ಹಾಕಿ ಮಾಡಕತ್ತೀರ ನೀ ಸಾಕಂತೇಳಿ ಒದ್ದಾಡಿದ್ರು ಬಿಡುದಿಲ್ಲ ಹಂಗೆ ಮಾಡಿಬಿಡ್ತೀನಿ ನಿನ್ನ ಹಂಗೆ ಮಾಡಿಬಿಡ್ತೀನಿ ಸಾಕಂದ್ರು ಬಿಡುದಿಲ್ಲ ಏ ನಿಮ್ಮ ಅವನ ಹಂಗಂದ್ರೆ ಏನ ಪ್ರೀತಿ ಮಾಡುದ ಹುಡುಗಿ ಪ್ರೀತಿ ಮಾಡುದ ಮತ್ತೆ ಎರಡು ಕೈ ತೋಳ ಮ್ಯಾಕ್ ಏರ್ಸಂದ್ರ ನಾನು ನಿನ್ನ ಕೈ ಹಿಡ್ಕೊಂಡು ಹೋಗುವಾಗ ಕೈ ಗಡ್
ನಾನು ನೀನು ಇಬ್ರು ಎದ್ರ ಬದ್ರ ಕುಂತಾಗ ಶೆಕಿ ಆಗ್ಬಾರ್ದಲ್ಲ ಅದಕ್ಕೆ ಹೇಳಿದೆ. ಅಲ್ಲ ಲುಂಗಿ ಗಂಟ್ ಹಾಕೋದು ಅಂದ್ರ ನಾನು ನೀನು ಕೈ ಹಿಡ್ಕೊಂಡು ಹೋಗುವಾಗ ದಾರ್ಯಾಗ ಕಾಲಿಗಾಟ್ ಬರ್ಬಾರ್ದಲ್ಲ, ಮತ್ತ ಅದಕ್ಕೆ ಹೇಳಿದ್ನ್ಯಾ ಹುಡುಗಿ ನೀ ನೋಡಿದ್ರೆ ಏನೇನೋ ತಪ್ಪು ತಿಳ್ಕೊಂತೇವ ಅಂತೀನಿ. ಹಂಗಂದ್ಯಾ? ನಾ ಏನೋ ಬ್ಯಾರೆ ತಿಳ್ಕೊಂದಿನಿ ಮಗನ, ಉಳ್ಕೊಂದಿ ನೋಡಿದ್ರಾಗ. ನೀ ಏನ್ ಗಜಮಾನ ತಿಳ್ಕೊಂಡಿದ್ದೇನ್ ಮುಂತ? ಅಯ್ಯಯ್ಯ ಗಜ್ಮಕ್ ನಿಂದೆಲ್ಲ ಐತೆಪ್ಪ ಅಷ್ಟ, ಯಾಕಂದ್ರೆ ನಿನಗ್ BP ಹೆಚ್ಚೈತಿ. ನನಗ್ BP ಹೆಚ್ಚಿಲ್ಲ, ನಿನ್ ಶುಗರ್ ಜಾಸ್ತಿ ಐತಿ. ನನಗ್ BP ಇದ್ರೆ ನಿಂಗೆ ಶುಗರ್ ಐತಿ. ನಾ ಏನ್ ಮಾಡಿ? ಇಲ್ಲ ನಿನಗ್ BP ಐತಿ. ನನಗ್ BP ಮಾಡಾಕತ್ತೀನಿ. ನನಗ್ ನೀ ನಾಟಕ ಮಾಡಾಕತ್ತಿ. ಸುಂದ್ರಿ ನೀನು ಚಿಂತೆ ಮಾಡಿ ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗೈತಿ. ಈ ಹುಡುಗರು ಮನಸ್ಸಿಗೆ ಖುಷಿ ಆಗೋ ಹಂಗ ಹೋಗಿ ಒಂದು ಡ್ಯಾನ್ಸ. ಎಬ್ಬಸ್ ಬಾಗಲಕೋಟಿ ಮಚ್ಚಾಟನಾಗ ನಿಂತಾಳ ಗಡಿಬಿಡಿಗಿ, ನಿಂತಾಳ ಬದಿಬಿಡಿಗಿ. ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಬಾಗಲಕೋಟಿ ಮಚ್ಚಾಟನಾಗ ನಿಂತಾಳ ಗಡಿಬಿಡಿಗಿ, ನಿಂತಾಳ ಗಡಿಬಿಡಿಗಿ. ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಕಾಶ್ಮೀರ ಹಣ್ಣ ಬೆಗ್ಗಿನ ಕಣ್ಣ ಏನು ನಿನ್ನ ಬಣ್ಣ, ಒಳಗಂಗ ಚಿನ್ನ ಹಂದಿಸಿರನ್ನ ಕೋಲಾರದ ಮೀನ. ಕಾಶ್ಮೀರ ಅನ್ನ ಬೆಗ್ಗಿನ ಕಣ್ಣ ಏನು ನಿನ್ನ ಬಣ್ಣ, ಒಳಗಂಗ ಚಿನ್ನ ಹಂದಿಸಿರನ್ನ ಕೋಲಾರದ ಮೀನ. ಮುತ್ತಿನೊಳಗ ಮೆತ್ತಗ ಮಾಡಿದ ಕರಗೇರು ನೀನ ಬರತಿ ಇಲ್ಲವೆನ್ನ. ಬಾಗಲಕೋಟಿ ಮಚ್ಚಾಟನ ನಿಂತಾಳ ಗಡಿಬಿಡಿಗಿ, ನಿಂತಾಳ ಗಡಿಬಿಡಿಗಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಲಾಲ 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 ಅಲ್ರಿ ನಾ ಒಂದ್ ಹೆಣ್ಣು ನಡೆದು ಓನೇನು ಹುಡುಕುದಾಗೈತಿ, ಏನೇನ ಪರಿಸ್ಥಿತಿ ಅಂತೀನಿ. ಮ್ಯಾಗಿನ ಮನೆ ಕಲ್ಲಪ್ಪ ಮಾವ, ತೆಳಗಿನ ಮನೆ ಮಲ್ಲಪ್ಪ ಮಾವ ಒಂದೊಂದು ಡಜನ್ ಗಂಟ್ಲೆ ಆಡ್ದಾರಂತ್ರಿ. ಅವ್ರು ಹೆಂಗೆ ಮಾಡ್ತಿರ್ಬೇಕು ಅಂತೀನಿ. ಎಂದು ನಮ್ಮ ಭಾರತಕ್ಕೆ ಮೊಬೈಲ್ ಬಂತು ಅಂತ ನಮ್ಮ ಜಗತ್ತು ಕೆಟ್ಟು ಹೋತ್ರಿ. ಬೆಳ್ತಾನ ಮೆಸೇಜು ಚಾಟಿಂಗು ಬರೇ ಫೋನಾಗ ತಿರುಗ್ತಾರ್ರಿ. ಇವ್ರು ಹೇಳ್ತಿ ಮಾನ ಮರ್ಯಾದೆ ಎಲ್ಲ ಮರ್ತು ಬಿಟ್ಟಾರ್ರಿ. ಏನು ಕೆಟ್ಟ ಕಾಲ ಅಂತೀನ್ರಿ. ಅಲ್ರಿ ಹಿಂದಿನ ಕಾಲದಾಗ ಒಬ್ಬ ಗಂಡು ಮಗ ಇಬ್ರು ಹೆಂಡ್ರು ಇರ್ತಿದ್ರಂತ್ರಿ. ಈಗಿನ ಕಾಲದಾಗ ಒಂದು ಹುಡುಗಿ ಇಬ್ರು ಹುಡುಗರು ಗಂಟು ಬಿದ್ದಾರ್ರಿ. ಅದೇನೋ ಅಂತಿರಲ್ರಿ, ಆಗಿನ ಕಾಲದಾಗ ಒಳ್ಳು ಸುಮ್ಮನೆ ಇರ್ತಿತ್ತು, ಒಣಗಿ ಕುಡ್ದೈತಂತ್ರಿ. ಈಗಿನ ಕಾಲದಾಗ ಒಣಗಿ ಸುಮ್ಮ ಇರ್ತೈತಿ, ಒಳ್ಳ ಕುಟ್ಟ ಕುಂತೈತ್ರಿ. ಇರ್ಲಿ ಬಿಡ್ರಿ, ಇವ್ರು ಯಾರು ಅನ್ನೋದು ನೋಡೇ ಬಿಡ್ತೀನಿ. ಹರಿತ್ರೋ ಯಪ್ಪ ಹರಿತೋ. ನನ್ನ ಮದುವೆಗೆ
ನನ್ನ ಮಗಳು ಮುಗುದಾನ ಹರಿತ್ರು ಏ ನೀ ಮೌನ ಬಡ ಬಡ ಹೋಗಿ ಸಂತಿ ಮಾಡ್ಕೊಂಬಾ ಅಂದ್ರ ಈ ಮಂಗ್ಯಾನ ಮಕ್ಕಳು ಜೋಡಿ ಕೂಡಿ ಅಭಿಷೇಕ ಕಂತಿನ ಏಯಪ್ಪ ನಾ ಏನು ಮಾಡಕತ್ತಿಲ್ಲ ಯಪ್ಪ ಕಿತ್ಬಿನ ರೀ ಯಜಮಾನ್ರ ನಿಮ್ಮ ಮಗಳು ನೀವು ಒಪ್ಪಿದ್ರಪ್ಪ ಅಂದ್ರ ನಿಮ್ಮ ಮಗಳಕ್ಕ ನನ್ನ ಹೆಂಡತಿ ಸರಲ್ಲ ಮಂಗೆ ನನ್ನ ಮಗನ ಸುಂದ್ರಿ ಈ ಮಾತಿಗೆ ನೀ ಏನ್ ಹೆಂಡತಿ ಮತ್ತ ನೋಡ್ರಿ ಶಟ್ರ ಸಿಟ್ ಆಗ್ಬೇಡ್ರಿ ಭಾಳ ನಿಮ್ಮ ಮಗಳು ಸುಂದ್ರಿ ಹೆಂಗಿದ್ರು ನನ್ನ ಲಗ್ನ ಆಗಕ್ಕ ಒಪ್ಪಳ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ 9 ತಿಂಗಳದಾಗ ಈ ಅಂತ ಹಾಕ್ರಿ ದೊಡ್ಡ ಮತ್ತೆ ಯಾಕೆ ವಿಚಾರ ಮಾಡ್ತಾರನ ಇವ್ರಿ ನಮ್ಮ ಶೆಟ್ರ ಖರ್ಚಿಲ್ಲಾರ್ದ ಹಳೆಯ ಬರ್ತೀನಿ ಬಡ ಬಡ ಮದುವೆ ಮಾಡಿ ಕಳಿಸ್ರಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನೋಡ್ತಮ್ಮ ನನಗ ಸಿಟ್ಟು ಭಾಳ ಬರ ಕುಂತೈತಿ ಈಗ ಸುಮ್ಮನೆ ಇಲ್ಲಿದ್ರೆ ಜಾಗ ಖಾಲಿ ಮಾಡಿದಿ ಬೇಸಿ ಯವ್ವ ಮಗಳ ಹಳ್ಳಕ್ಕೂ ಜ್ವಾಳ ಗಾಡಿಯಿಂದ ಹೋಗು ಧೂಳ ಇವು ಎರಡು ಪ್ರಯೋಜನ ಇಲ್ಲವ್ವ ಬಾ ಬಾ ಮಗಳ ಹೋಗುಂಬಾ ಯಪ್ಪ ನೀ ಮನಿಗೆ ನಡಿ ನಾ ಒಟ್ಟು ಸಂತಿಗೆ ಹೋಗಿ ಸಂತಿ ಮಾಡ್ಕೊಂಡ್ ಬರ್ತೀನಿ ಯವ್ವ ಮಗಳ ನೀನು ಇಲ್ಲೇ ಬಿಟ್ಟು ಅಂದ್ರೆ ಐತಲ್ಲ ನೀನು ನನ್ನ ತಾತನ ಮಾಡ್ಕೊಂಬರ್ತಿ ಅವಳಿ ಜವಳಿ ಎರಡು ಬರ್ತಾವ ಮನೆಗೆ ಒಂದು ತೊಗೊಂಡ್ರು ಒಂದು ಫ್ರೀ ಬಾ ಬಾ ಯವ್ವ ಮಗಳ ಹೋಗುಂಬಾ ನಡಿಯಪ್ಪ ಕರ್ಕೊಂಡು ಹೋಗ್ರಿ ನಿನ್ನ ಮಗಳನ್ನ ಎಲ್ಲ ಮಗನ ಚಟಿಯು ಕಡೆಕು ನಿನ್ನ ಮಗಳನ್ನು ಕರೆದುಕೊಂಡು ಹೋದ ಯಾವ ಮಗನ ಚಂದ್ರ ಬಾರಪ್ಪ ಆಕೆ ಹೋದ್ಮ್ಯಾಗ ನಮ್ದರ ಏನೈತಿ ಹೋಗು ನಡಿ ಅಲ್ರಿ ಈ ನನ್ನ ಮಗ ಮಾವನ್ ರಮೇಶ್ ಮೆತ್ತಗ ಮಾವನ್ ಮಗಳನ್ನ ಕೇಳೋದ್ ಬಿಟ್ಟು ಮಾವುಗ ಬೈತಾನಲ್ರಿ ನನ್ನ ಮಗ ಅಂತೀನಿ ಲೇ ಸೂರ್ಯ ಹೆಣ್ಣು ಕೊಡು ಮಾವ ಕಣ್ಣು ಕೊಡು ದೇವ್ರಂತ ಅಂತ ದೇವ್ರನ್ನ ಬೈಕೋಕಲ್ಲೇ ನೀನು ಸೂರ್ಯ ಈಗಂದ್ರು ಆ ಶೆಟ್ಟಿ ತನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟ ಇಲ್ಲಿ ನಾವು ನಿಂತರ ಏನ್ ಮಾಡೋದೈತಿ ಮುಂದಿನ ಸಲ ಸಿಕ್ಕಾಗ ಕೇಳೋಣಂತ ಬಾ ಬಾ ಬಡ ಬಡ ಹೋಗೋಣ ನಡಿ ಕೊಟ್ಟ ಕಣ್ ಮಗನ ಹಿಡಿದೈತಿ ಚಿಪ್ಪನ ರಾಮನ ಗುಣದವನೋ ಭೀಮನ ಬಲದವನೋ ರಾಮನ ಗುಣದವನು ಕಮಂಡ ಇರಕ್ಕ ನದಿಗಿಲಿ ಬರಿಹಾಕ ಕಮಂಡ ಇರಕ್ಕ ನದಿಗಿಲಿ ಬರಿಹಾಕ ನಮ್ಮನ ಬರಹ ಬರೆಯೋ ನೀವನು ನಮ್ಮನ ಬರಹ ಬರೆಯೋ ನೀವನು ಹೃದಯದ ಹಾದಕ್ಕೆ ಆಗಿನ ಭರವಸೆ ಹೃದಯದ ಹಾದಕ್ಕೆ ಆಗಿನ ಭರವಸೆ ಋಷ ಇದುವೆ ಮೊದಲ ನಿಮಿಷ ಈ ನಿಮಿಷ ಇದುವೆ ಮೊದಲ ಋಷ ಸ್ವರ್ಗ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು ಎಂತೆಂಥ ಚಂದುಳ್ಳ ಚೆಲುವೆಯರು ಇದ್ದಾರೆ ಈ ಬೆಂಗಳೂರಿನಲ್ಲಿ ಒಂದೇ ಒಂದು ರಾತ್ರಿ ಅವರ ದೇಹದ ಸುಖ ಸವಿದರೆ ಆಗ ತೃಪ್ತಿ ಆಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ ಮಿಸ್ಟರ್ ಈಗ
ಗಾಡಿಯನ್ನು ದಾರಿಯಲ್ಲಿ ಅಡ್ಡಿ ನಿಲ್ಲಿಸಿಕೊಂಡು ನಿಂತಿದೆಯಲ್ಲ, ಓಡಾಡೋ ಜನರು ಹೇಗೆ ಓಡಾಡಬೇಕು? ಸ್ವಲ್ಪ ದಾರಿ ಬಿಟ್ಟು ನಿಂತು. ಜನರು ನಾ ಬಯಸಿದಂತೆ ಈ ಬಣ್ಣದ ಹಕ್ಕಿ ನನ್ನ ಬಳಿಯೇ ಬಂದಿತು. ಹಲೋ ಮಿಸ್, ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರು ಯಾಕೆ? ನೋಡಿ ಮಿಸ್ಟರ್, ನೀವೇನು ಮಾಡ್ತಿರೋ ತೆಗೆದುಕೊಳ್ಳಬೇಡಿ. ನನ್ನ ಹೆಸರು ತೆಗೆದುಕೊಂಡು ನಿಮಗೇನು ಆಗಬೇಕಾಗಿದೆ? ನನಗೆ ದಾರಿ ಬಿಡಿ. ದಾರಿ ಬಿಡ್ತೀನಿ, ಬಟ್ ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ಬಿಡ್ತೀನಿ. ಏಯ್, ನೀನು ಹೇಳಿದಾಗೆ ನಾನೇಕೆ ಕೇಳಬೇಕು? ನೋಡು, ನನಗೆ ಹೊತ್ತಾಗ್ತಾ ಇದೆ. ಸುಮ್ಮನೆ ನನಗೆ ದಾರಿ ಬಿಡು, ನಾನು ಮನೆಗೆ ಹೋಗ್ಬೇಕು. ಏಯ್ ನಿಲ್ಲು, ನಾನು ಹೇಳಿದಂತೆ ಕೇಳಿದ್ರೆ ಬಿಡ್ತೀನಿ, ಇಲ್ಲ ನೋಡಿ, ಅದೇನಂತ ಬೇಗ ಹೇಳಿ, ನಾನು ಮನೆಗೆ ಹೋಗ್ಬೇಕು. ತುಂಬಾ ಹೊತ್ತಾಗ್ತಾ ಇದೆ. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತಿಟ್ಟು ಈ ನಿನ್ನ ಸುಂದರವಾದ ದೇಹ 5 ನಿಮಿಷ ನನಗೆ ಅರ್ಪಿಸಿ ಸುಖ ಕೊಟ್ಟರೆ ಮಾತ್ರ ಬಿಡ್ತೇನೆ. ಏನಂದ ದುರಾತ್ಮ? ನೀನು ಹೇಳಿದಾಗೆ ನನ್ನ ಶೀಲವನ್ನು ನಿನಗೆ ಅರ್ಪಿಸೋದಕ್ಕೆ ನಾನು ನಿನ್ನನ್ನು ಸೂಳೆ ಅಂತ ತಿಳಿದುಕೊಂಡಿದ್ಯಾ? ಮಾನವಂತರ ಮನೆತನದ ಹೆಣ್ಣು ಅಂತ ನೆನಪಿರಲಿ. ವಾ, ಮಾನವಂತರ ಮಗಳು. ಲೇ ಹುಚ್ಚ ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮವೆಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮನ ಬಂದಂತೆ ಅರ್ಧಮರ್ಧ ಬಟ್ಟೆ ಹಾಕಿಕೊಂಡು ಮನ ಬಂದಂತೆ ಅರ್ಧಮರ್ಧ ಬಟ್ಟೆ ಹಾಕಿಕೊಂಡು ಮೆರೆಯುತ್ತಿದ್ದಾರೆ ಈ ಪ್ರಪಂಚದಲ್ಲಿ. ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲಾ ಮಕ್ಕಳಿಗೆ ಆಸರೆಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ಜಾರಿಗೆ ತಂದರೆ ತಂದೆ ತಾಯಿಗಳಿಗೆ ಕಾಡಿ ಬೇಡಿ ಆಂಡ್ರಾಯ್ಡ್ ಫೋನ್ ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯುವುದನ್ನು ಬಿಟ್ಟು ತನಗೆ ಬೇಕಾದ ಮಿಂಡನ ಜೊತೆ ವಾಟ್ಸಪ್ನಲ್ಲಿ ಚಾಟ್ ಮಾಡುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳು ಪ್ರಪಂಚದಲ್ಲಿ. ತನಗೆ ಬೇಕಾದ ಮಿಂಡನಿಗೆ ಮದುವೆಗೆ ಮುಂಚೆ ಮೈ ಅರ್ಪಿಸಿ 3 ತಿಂಗಳು ಹೊಟ್ಟೆ ಬರಿಸಿಕೊಂಡು ಕೊನೆಗೆ ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರೋ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ಮನೆಯಲ್ಲಿ ನೋಡಿದ ಹುಡುಗನನ್ನು ಮದುವೆಯಾಗಿ ತಲೆ ತುಂಬ ಸೆರಗು ಹೊತ್ತು ನಾನೇ ಗರಿತೆಂದು ಸೋ ಕೊಡುವ ಸುಳ್ಳೇರು ಎಷ್ಟಿಲ್ಲ ಈ ನಿನ್ನ ಪೃಥ್ವಿಯಲ್ಲಿ. ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನರಂಜನೆ ನೀಡಲೆಂದು ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಜಾರಿಗೆ ತಂದರೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲೆಯಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಯಂಗ್ ಹುಡುಗರ ನಿದ್ದೆಗೆಡಿಸುವ ಮಾನಗೆಟ್ಟ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಹುಡುಗನ ಜೊತೆ ಹೊರಗಡೆ ಹೋದಾಗ ಯಾರಾದರೂ ನೋಡಿ ಇವನನ್ನು ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ಮೈ ಅರ್ಪಿಸಿ ಅಂಗಾಂಗಗಳನ್ನು ತೋರಿಸುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ. ಲೋ ನೀಚ, ಬಾಯಲ್ಲಿ ನಾಲ್ಗಿದೆ ಅಂತ ಶಿಕ್ಷಕಂತೆ ಬಗುತ್ತಾ ಇದೆಯೇನೋ ನೀಚ. ನೋಡು, ಹೆಣ್ಣು ಅಂದರೆ ಏನಂತ ತಿಳಿದುಕೊಂಡಿದ್ಯಾ? ಮನೆಯಲ್ಲಿ ನಿನಗೆ ಅಕ್ಕ ತಂಗಿ ಯಾರು ಇಲ್ವೇನೋ? ಕಟುಕ ಅಕ್ಕ ತಂಗಿ. ಈ ಗಜೇಂದ್ರನಿಗೆ ಹಿಡಿಸಲಾಗದ ಶಬ್ದವೆಂದರೆ ಅದು ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತಾ ಹೋದರೆ ಈ ನಿನ್ನ ಸೌಂದರ್ಯಕ್ಕಿಲಿದೆ ಬೆಲೆ. ಬಾರಲೇ ಬಾ, ಈ ನಿನ್ನ ಸೌಂದರ್ಯಕ್ಕೆ ನಾ ಹಾಕುವೆ ಕಾಮವೆಂಬ ಕಿಲಿ. ನಾನು ಹೇಳಿದ ಹಾಗೆ ಕೇಳಿ ನನ್ನ ತುಟಿಗೆ ಮುತ್ತಿಟ್ಟು ಒಂದು ಗೀತೆಯನ್ನು ಹಾಡಿದರೆ ಮಾತ್ರ ನಿನ್ನನ್ನು ಬಿಟ್ಟು ಬಿಡ್ತೀನಿ, ಇಲ್ಲ ಶೀಲ ಕಳೆದುಕೊಂಡು ಸತ್ತು ಹೋಗ್ತೀಯಾ. ಓಹೋ, ಇವನ ಮಾತನ್ನು ಕೇಳಿದ್ರೆ ತುಂಬಾ ಕೋರಿ ಅಂತ ಕಾಣಿಸುತ್ತದೆ. ಇವನು ಹೇಳಿದ ಹಾಗೆ ಕೇಳಿ ಹಾಡು ಹಾಡಿ ಇವನ ಕೈಯಿಂದ ನಾನು ಪಾರಾಗಿ ಹೋಗ್ಲೇಬೇಕು. ಆಯ್ತು, ಈಗ ನೀವು ಹೇಳಿದಾಗೆ ನಾನು ಕೇಳ್ತೀನಿ, ಆಯ್ತಾ?
ನೋಡಿ ನಾನೀಗ ಬರುತ್ತೇನೆ. ಏಯ್ ಎಲ್ಲಿಗೆ ಹೋಗ್ತೀಯ? ಈ ನಿನ್ನ ತುಟಿಯ ಮತ್ತು ಇಷ್ಟೊಂದು ರುಚಿಯಾಗಿರ್ಬೇಕಾದ್ರೆ ಇನ್ನು ಈ ನಿನ್ನ ದೇಹದ ರುಚಿ ಎಷ್ಟು ಇರಬಹುದು? ಬಾರಲೇ ಬಾ, ನಿನ್ನ ದೇಹದ ಸುಖ ಕೊಟ್ಟು ನಂದಿಸುವ ಈ ಗಜೇಂದ್ರನ ಕಾಮಾಗ್ನಿಯನ್ನು. ಕೈ ಬಿಡೋ ನೀಚ, ನನ್ನ ಶೀಲಕ್ಕೆ ಕೈ ಹಾಕಿದ್ದೆ ನಿಜವಾದ್ರೆ ನಿನ್ನಂತ ಕಾಮಕನಿಗೆ ಚಂಡಿ ಚಾಮುಂಡಿ ಬಂದು ನನ್ನ ಮಾನನ್ನು ಕಾಪಾಡ್ತಾಳೆ. ದಯವಿಟ್ಟು ನನ್ನನ್ನು ಬಿಟ್ಬಿಡು, ಏನು ಮಾಡಬೇಡ. ಕಾಪಾಡು. ಈ ಗಜೇಂದ್ರನನ್ನು ಎದುರು ಹಾಕಿಕೊಂಡು ನಿನ್ನನ್ನು ಕಾಪಾಡೋರು ಯಾರು ಹುಟ್ಟಿಲ್ಲ ಈ ತರೆಯ ಮೇಲೆ. ಬಾರಲೇ ಬಾ, ಬಿಚ್ಚಿ ತೋರಿಸು ನಿನ್ನ ಬೆತ್ತನೆಯದೆ. ಕೈ ಬಿಡಲೇ ಈ ಭಾರತ ನಾರಿಯನ್ನು. ಲೇ, ಈ ಗಜೇಂದ್ರನ ಪ್ರೇಮ ಸಲ್ಲಾಪದಲ್ಲಿ ಅಡ್ಡ ಬಂದವನು ನೀನ್ಯಾವನಲೇ ಅವಿವೇಕಿ? ಕಲಿಯುಗದಲ್ಲಿ ದ್ವಾಪಾರಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನು ಸೃಷ್ಟಿಸಿರುತ್ತಾನೆ. ದ್ವಾಪಾರಯುಗದಲ್ಲಿ ಆ ದ್ರೌಪದಿ ಮಾನ ಕಾಪಾಡೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಹೆಂಗೆ, ಅದೇ ರೀತಿ ಈ ಕಲಿಯುಗದಲ್ಲಿ ಈ ನಾರಿಯರ ಮಾನ ಕಾಪಾಡೋದಕ್ಕೆ ಆ ಬ್ರಹ್ಮ ಸೃಷ್ಟಿಸಿದ ಈ ಕಲಿಯುಗದ ಕೃಷ್ಣ. ಕಲಿಯುಗದ ಕೃಷ್ಣ. ಲೇ, ಆ ಶ್ರೀಕೃಷ್ಣ ಪರಮಾತ್ಮನ ವೇದ ಅಂತ ಹೇಳುವ ಮಳ್ಳ ಕುಣ್ಣೆ. ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮನೇನು ಸಾಚಾಣ? 16,000 ಹೆಂಡತಿಯರನ್ನು ಮಾಡಿಕೊಂಡು ಅವರ ಜೊತೆ ರಾಸಲೀಲೆಯನ್ನು ಆಡಿ ಕೊನೆಗೆ ರಸಿಕರ ರಾಜ ಎಂದು ಬಿರುದು ಪಡೆದನಲ್ಲ ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮ. ಅವನ ಇತಿಹಾಸ ಈ ಗಜೇಂದ್ರನಿಗೆ ಹೊಸದಲ್ಲ ಬಿಡು. ಲೇ ಗಜೇಂದ್ರ, ಆ ಕೃಷ್ಣನ ಬಗ್ಗೆ 16,000 ಹೆಂಡರನ್ನು ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆಯನ್ನು ಆಡುವುದಕ್ಕಲ್ಲ, ನಿಮ್ಮಂತ ಕಾಮುಕರಿಂದ ಅವರ ಮಾನ ಪ್ರಾಣ ಕಾಪಾಡುವುದಕ್ಕೆ. ಆ ಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ಹತ್ತಿ
ತಿನ್ನು ಅನ್ನದಲ್ಲಿ ಹುಳ ಬಿದ್ದು ಕೂಳು ಕಾಣದ ನಾಯಿಯಂತೆ ಸತ್ತು ಹೋಗುತ್ತೀಯಾ ಪಾಪಿಷ್ಟನಾಗಿ ಪಾಪಿಷ್ಟನಾಗಿ ಲೇ ಪಾಪ ಪುಣ್ಯದ ಪುಸ್ತಕ ಎಂದು ಹೇಳುವ ಹುಚ್ಚ. ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರೆ ತಟ್ಟಲಾರದು ಪಾಪ, ಅಣ್ಣ ತಂಗಿಯೊಡನಿಗೆ ಸಂಭೋಗ ಮಾಡಿದರೆ ಬರಲಾರದು ಪಾಪ, ತಿನ್ನುವ ಅನ್ನವನ್ನು ಕಾಲಿನಿಂದ ಒದ್ದರೂ ಸಹ ತಟ್ಟಲಾರದು ಪಾಪ. ಇನ್ನು ನಿನ್ನ ಶ್ರೀಕೃಷ್ಣನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಬರುವುದೇ ಪಾಪ. ನೋ ವೇ, ಚಾನ್ಸೇ ಇಲ್ಲ. ಲೇ ಗಜೇಂದ್ರ, ಬಾಯಿ ಬಿಟ್ಟರೆ ಹೊಲಸು ಮಾತಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಡು ಬಗೆಯುವ ನಿನ್ನ ದರಿದ್ರ ಸೇವವನ್ನು ಸೀಳಿ ಹಾಕಿ ಈ ಬಾಲಿಯನ್ನು ನಾನು ಕಾಪಾಡದಿದ್ದರೆ ನನ್ನ ಹೆಸರು ನಿಮ್ಮಂತ ಬಂಡ ಶ್ರೀಮಂತರಿಗೆ ಗಂಡ, ವೈರಿಗಳಿಗೆ ಪಿಂಡ, ಉಗ್ರ ನರಸಿಂಹನೇ ಅಲ್ಲ. ಉಗ್ರ ನರಸಿಂಹ. ಲೇ ನರಸಿಂಹ, ಇವತ್ತು ನೀನು ಬಂದು ಈ ನಾರಿಯನ್ನು ಕಾಪಾಡಿರಬಹುದು, ಆದರೆ ಮುಂದೆ ಒಂದು ದಿನ ಈ ಛಲ ಸಾಧಿಸದೆ ಬಿಡಲಾರದು ಈ ಸೇನಿನ ಸರ್ಪ ಗಜೇಂದ್ರ. ಬರ್ತೇನೆ, ಬಿ ಕೇರ್ಫುಲ್. ಲೇ ಗಜೇಂದ್ರ, ನಾರಿಯ ಶೀಲ ಹರಿದು ತಿನ್ನುವ ಹದ್ದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡೋ ಯಮ ಈ ನರಸಿಂಹ. ನೋಡಿ, ನೀವು ಹೋಗಬಹುದು. ನೋಡಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಬಂದು ನನ್ನ ಶೀಲವನ್ನೇ ಕಾಪಾಡಿದ್ರಿ. ನೋಡಿ, ನೀವು ತುಂಬಾ ಒಳ್ಳೆಯವರು ಅಂತ ನನ್ನ ಹೃದಯದಲ್ಲಿ ಮೂಡಿಸಿಕೊಂಡು ಬಿಟ್ಟೆ. ನೀವೇ ನನ್ನ ಪತಿಯ ದೇವರು ಅಂತ. ಐ ಲವ್ ಯು ನನ್ನ ರಾಜ, ಐ ಲವ್ ಯು. ಏ ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಪ್ರೀತಿ ಅನ್ನೋದು ಒಂದು ವಿಷದ ಹಾವು ಇದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕುವ ಮೂರ್ಖ ನಾನಲ್ಲ, ನಾನಿನ್ನು ಬರುತ್ತೇನೆ. ನಿಂತ್ಕೋ. ಅಯ್ಯೋ, ಹೋಗು ನರಸಿಂಹ, ಹೋಗು. ನಾನು ಮದುವೆ ಆಗುವುದಾದ್ರೆ ಅದು ನಿನ್ನನ್ನೇ. ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ಮುಂದೆ ಒಂದು ದಿನ ನಾನು ನಿನ್ನನ್ನು ಬಿಡುವುದಿಲ್ಲ ನರಸಿಂಹ, ಬಿಡುವುದಿಲ್ಲ. ಚಂದ್ರಿಕೆ ನೀ ಪಾರ ಸನಿಯಕೆ ಶ್ರೀರಾಮನ ಜನಗೆ ಕೊಡುವೆ ಕಾಣಿಕೆ. ಅಯ್ಯೋ, ನಾನು ಇಲ್ಲಿವರೆಗೆ ಕಂಡಿದ್ದು ಕನಸ.
ನಾನು ಇಲ್ಲಿವರೆಗೂ ಕಂಡಿದ್ದು ಛೆ, ಈ ಕನಸನ್ನು ನಾನು ನನಸು ಮಾಡಿಕೊಳ್ಳಲೇಬೇಕು. ಎಸ್